ಹಾಯ್ ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ನಾವು ನಮ್ಮ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಶೃಂಗೇರಿಗೆ ಕರ್ಕೊಂಡು ಹೋಗಿದ್ವಿ. ಹಾಗೆಯೇ ನಮ್ಮ ಜೊತೆ ನಾವು ಹಾಗೆಯೇ ನಮ್ಮ ಫ್ಯಾಮಿಲಿ ಹಾಗೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಸೇರಿ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ಅವರು ಕೂಡ ಅಕ್ಷರಾಭ್ಯಾಸ ಮಾಡಿಸೋರಾಗಿತ್ತು, ಹಾಗಾಗಿ ಒಟ್ಟಿಗೆ ಹೋಗಿದ್ವಿ. ಹಾಗೆ ದಾರಿ ಮಧ್ಯದಲ್ಲಿ ಇದೊಂದು ಗಣಪತಿ ದೇವಸ್ಥಾನಕ್ಕೂ ಕೂಡ ಹೋಗಿ ಕೈ ಮುಕ್ಕೊಂಡು ನಮ್ಮ ಪ್ರಯಾಣನ ನಾವು ಮುಂದುವರಿಸಿದ್ವಿ. ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಯಾರಾದರೂ ಈ ರೂಟಲ್ಲಿ ಹೋಗುವಾಗ ಈ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಹಾಗೆ ನಾವು ಶೃಂಗೇರಿಗೆ ಅಲ್ಲಿಂದ ಹೋಗ್ಬಿಟ್ಟೋದು ರಾತ್ರಿ ಆಯಿತು. ಮಧ್ಯಾಹ್ನ ಹೊರಟಿರೋದ್ರಿಂದ ಹೋಗ್ಬಿಟ್ಟೋದು ರಾತ್ರಿ ಆಯಿತು. ಶೃಂಗೇರಿಯಲ್ಲಿ ದೇವಸ್ಥಾನ ಅಂತೂ ನೋಡೋಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಹಾಗೆಯೇ ಬೆಳಗ್ಗೆ ಬೇಗ ಪೂಜೆ ಇರೋದ್ರಿಂದ ಹಾಗೆ ಜನ ಕೂಡ ತುಂಬ ಜಾಸ್ತಿ ಇರೋದ್ರಿಂದ ನಮಗೆ ಅಲ್ಲಿ ದೇವಸ್ಥಾನದ ರೂಮ್ಗಳು ಸಿಗಲಿಲ್ಲ. ಹಾಗಾಗಿ ಬೇರೆ ಕಡೆಯೇ ಸ್ಟೇ ಮಾಡಬೇಕಾಯ್ತು ನಾವು. ಹಾಗೆ ಬೆಳಗ್ಗೆ ಬೇಗ ಎದ್ದು ಮಕ್ಕಳನ್ನು ಕರ್ಕೊಂಡು ಪೂಜೆಗೆ ಹೊರಟ್ವಿ. ಇಲ್ಲಿ ಈ ರೀತಿ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಅಂತ ತುಂಬ ಜನ ತುಂಬ ಕಡೆ ಬೇರೆ ಬೇರೆ ಕಡೆಗಳಿಂದ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಅಲ್ಲಿಗೆ ಜನ ಯಾವಾಗಲೂ ಅಷ್ಟೊಂದು ಬರ್ತಾರೋ ಅಥವಾ ಅವತ್ತು ಮುಹೂರ್ತ ಚೆನ್ನಾಗಿದೆ ಅಂತ ಅಷ್ಟೊಂದು ಜನ ಬಂದಿರೋ ಗೊತ್ತಿಲ್ಲ. ಜನ ಅಂತೂ ಸಿಕ್ಕಾಪಟ್ಟೆ ಬಂದಿದ್ದರು. ಆ ರೀತಿ ಜನರು ಜಾಸ್ತಿ ಇದ್ದಾಗ ಅಲ್ಲಿ 100 ಜನರಿಗೆ ಒಂದೊಂದು ಬ್ಯಾಚ್ ಥರ ಮಾಡಿ ಅಕ್ಷರಾಭ್ಯಾಸನ ಮಾಡಿಸ್ತಾರೆ. ಹಾಗೆಯೇ ಅಕ್ಷರಾಭ್ಯಾಸ ಕೂಡ ಶುರುವಾಯಿತು. ಅವರು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಗೆಯೇ ಅದರಲ್ಲಿ ಒಂದು ಅರಿಶಿಣ ಕೊಂಬು ಹಾಗೆ ಒಂದು ಪಾಟಿ ಹಾಗೆ ಚಾಕ್ ಪೀಸನ್ನು ಕೊಡ್ತಾರೆ. ಮೊದಲಿಗೆ ಅಕ್ಕಿಯಲ್ಲಿ ಅವ್ರು ಕೊಡೋ ಅರಿಶಿಣ ಕೊಂಬನ್ನು ತಗೊಂಡು ಅದರಲ್ಲಿ ಅವ್ರು ಹೇಳಿದ್ದನ್ನು ಬರೆಸ್ಬೇಕು. ನಂತರ ಅವರು ಪಾಟಿಯಲ್ಲಿ ಅವ್ರು ಹೇಳಿದ್ದನ್ನು ಬರ್ಸೋಕೆ ಹೇಳ್ತಾರೆ. ಮಕ್ಕಳಂತೂ ತುಂಬ ಖುಷಿಯಿಂದ ಈ ರೀತಿ ಮಾಡ್ತಾರೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಹಾಗೆಯೇ ನನ್ನ ಚಾನಲಲ್ಲಿ ಬರುವಂತಹ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನಮಗೆ ಈ ರೀತಿ ಅಕ್ಷರಾಭ್ಯಾಸ ಮಾಡಿಸಿನೇ ಅವನನ್ನು ಶಾಲೆಗೆ ಕಳಿಸ್ಬೇಕು ಅಂತ ಆಸೆ ಇತ್ತು. ಹಾಗಾಗಿ ನಾವು ಶಾಲೆಗೆ ಕಳಿಸೋದಕ್ಕಿಂತ ಮೊದಲೇ ಈ ರೀತಿ ಕರ್ಕೊಂಡು ಹೋಗಿದ್ವಿ. ಹಾಗೆ ನಮ್ಮ ಫ್ರೆಂಡ್ ಮಗಳು ಕೂಡ ತುಂಬಾ ಚೆನ್ನಾಗಿ ಕ್ಯೂಟಾಗಿ ರೆಡಿಯಾಗಿದ್ಲು. ಹಾಗೆ ಮಕ್ಕಳ ಪೂಜೆನ ಮುಗಿಸ್ಕೊಂಡು ನಾವು ದೇವಸ್ಥಾನ ಒಳಗಡೆ ಹೋಗಿ ಅಲ್ಲಿ ಕೂಡ ಹಣ್ಕಾಯಿ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ. ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಮಕ್ಕಳನ್ನು ಕರ್ಕೊಂಡು ಖಂಡಿತ ಇಲ್ಲಿಗೆ ಒಂದ್ಸಲ ಕರ್ಕೊಂಡು ಹೋಗ್ಬೋದು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ. ಇಲ್ಲಿಂದ ಹೊರಟು ನಾವು ಹೊರನಾಡಿಗೆ ಹೋಗಿ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನು ಮಾಡಿಕೊಂಡು ಅಲ್ಲೇ ಅನ್ನಪ್ರಸಾದವನ್ನು ಸ್ವೀಕರಿಸಿ ಬಂದ್ವಿ. ಹಾಗೆ ಇಲ್ಲಿ ಮೀನನ್ನು ಕೂಡ ಸಾಕ್ತಾರೆ. ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಮೀನುಗಳೆಲ್ಲವ. ಇದಕ್ಕೆ ಮಂಡಕ್ಕಿನ ಹಾಕ್ತಾರೆ ತಂದು ಈ ರೀತಿ. ಹಾಗೆ ನಾವು ಕೂಡ ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ. ಮಂಡಕ್ಕಿನ ತೊಗೊಂಡು ಅವರು ಕೂಡ
ಮೀನುಗಳಿಗೆ ಮಂಡಕ್ಕಿನ ಹಾಕಿದ್ರು. ಹಾಗೆ ಮೀನುಗಳನ್ನು ನೋಡಿ ಅವರು ಕೂಡ ತುಂಬ ಎಂಜಾಯ್ ಮಾಡಿದ್ರು. ನಮ್ಮ ಫ್ರೆಂಡ್ ಮಗಳಿಗೆ ಮೀನುಗಳಂದರೆ ತುಂಬ ಇಷ್ಟ. ಅವಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಮೀನುಗಳನ್ನು ನೋಡಿ ಕುಣಿತಿದ್ಲು. ಹಾಗೆ ಅವಳು ಕೂಡ ತುಂಬ ಖುಷಿಪಟ್ಲು. ಥ್ಯಾಂಕ್ ಯು. ನಮ್ಮ ಫ್ರೆಂಡ್ ಮಗಳಂತೂ ತುಂಬಾ ಖುಷಿಪಟ್ಲು ಮೀನುಗಳನ್ನು ನೋಡಿ.